ದಿನಾಂಕ 9/01/2026 ರಂದು ಔರಾದ್ ತಾಲೂಕಿನ ಸುಂದಾಳ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ನಾವು ಅಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಊರಿನ ಗಣ್ಯ ವ್ಯಕ್ತಿಗಳಿಗೆ ಭೇಟಿ ನೀಡಿ ಊರಿನ ಸಮಸ್ಯೆಗಳನ್ನು ಕೇಳಿದ್ದೇವೆ. ಹಾಗೆ ಯಾವ ಕೆಲಸ ಮಾಡಿಸಿದ್ದೀರಿ ಎಂದು ಅದರ ಬಗ್ಗೆ ಹೇಳಿ ಎಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿಗೆ ಅಧಿಕಾರಿಗಳಿಗೆ ಕೇಳಿದ್ದೇವೆ. ಈ ಗ್ರಾಮ ಪಂಚಾಯತಿಯಲ್ಲಿ 7 ಹಳ್ಳಿಗಳು ಬರುತ್ತವೆ. ಎಲ್ಲ ಹಳ್ಳಿಗಳಲ್ಲಿ ಮಹಾತ್ಮ ಗಾಂಧಿ ನರೇಗಾ ಕೆಲಸವನ್ನು ಎಲ್ಲಾ ಜನರಿಗೆ ಒದಗಿಸಿ ಕೊಟ್ಟಿದ್ದೇವೆ ಹಾಗೂ ನಾಲಾ ಟ್ರೈನಿಂಗ್ ಹಾಗೂ ಓಪನ್ ವಾಲ್ ಹಾಗೂ ಹೊಲದಲ್ಲಿ ಕಲ್ಲು ಐಸುವುದು ಹಾಗೂ ಸ್ವಚ್ಛತೆಯನ್ನು ಹಾಗೂ ನಾಲಿ ಸ್ವಚ್ಛತೆಯನ್ನು ಹಾಗೂ ಬೈಂಡಿಂಗ್ ಕೆಲಸ ಹಾಗೂ 7 ಹಳ್ಳಿಗೆ ಮನೆಗಳನ್ನು ಒದಗಿಸಿ ಕೊಟ್ಟಿದ್ದೇವೆ ಹಾಗೂ ಬಾವಿ ಕೊಳವೆ ಹಾಗೂ ಜೆಜಿಎಂ ಕೆಲಸದಲ್ಲಿ ನೀರಿನ ಸೌಲಭ್ಯವನ್ನು ಒದಗಿಸಿ ಕೊಟ್ಟಿದ್ದೇವೆ ಮುಂತಾದ ಕೆಲಸಗಳನ್ನು ಒದಗಿಸಿ ಕೊಟ್ಟಿದ್ದೇವೆ ಎಂದು ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿ ಶ್ರೀ ರೂಪತಿ ಚಿಟ್ಗೆರೆ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾರುತಿ ಸಿಂಗೋಡೆ ಇವರು ನಮ್ಮ ಉಪ್ಪಿ ನ್ಯೂಸ್ ಮುಖಾಂತರ ಮಾತನಾಡಿ ತಿಳಿಸಿದ್ದಾರೆ. ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮಗೊಂಡ, ಊರಿನ ಗಣ್ಯ ವ್ಯಕ್ತಿಯತಿ ಗಣಪತಿ ರಾವ್ ಪಾಟೀಲ್ ಕಾಶಂಪುರ್ ಹಾಗೂ ಊರಿನ ಗಣ್ಯ ವ್ಯಕ್ತಿಗಳು ಮುಂತಾದರು ಇದ್ದಿದ್ದಾರೆ. ಉಪ್ಪೆ ನ್ಯೂಸ್ ಕ್ಯಾಮೆರಾಮ್ಯಾನ್ ಶೇಖಪ್ಪ ಮೇತ್ರೆ ಜೊತೆ ಉಪ್ಪೆ ನ್ಯೂಸ್ ವರದಿಗಾರರು ಜೈವಂತ ಮೇತ್ರೆ ಚಿಂತಾಕಿ. ಉಪ್ಪೆ ನ್ಯೂಸ್ ಲೈಕ್ ಮಾಡ್ರಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು. ಸುಂದರ ಗ್ರಾಮ ಪಂಚಾಯತ್ ಅಭಿವೃದ್ಧಿಯಲ್ಲಿದ್ದೇವೆ. ನಮ್ಮ ಮಧ್ಯದಲ್ಲಿ ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದರೆ ಅವ್ರ ಜೊತೆಯಲ್ಲಿ ಮಾತಾಡೋದು. ಹೆಸರು ಶ್ರೀಪತಿರಾವ್ ಚಿಟ್ಗಿರಿ ಅಂತ ಪಂಚಾಯತ್ ಅಧಿಕಾರಿ ಗ್ರಾಮ ಪಂಚಾಯತ್ ಸುಂದಾಳು. ಈಗ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 7 ಹಳ್ಳಿಗಳು ಬರುತ್ತವೆ. ಈ ನಮ್ಮ 7 ಹಳ್ಳಿಗಳಲ್ಲಿ ನಾವು ಈಗಾಗಲೇ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ವಲಸೆ ಹೋಗತಕ್ಕಂಥ ಕೂಲಿ ಕಾರ್ಮಿಕರಿಗೆ ವಲಸೆ ಹೋಗದಂತೆ ತಡೆಗಟ್ಟಲು ನರೇಗಾ ಯೋಜನೆಯಡಿಯಲ್ಲಿ ಬಹಳಷ್ಟು ಕೆಲಸಗಳನ್ನು ಕೊಟ್ಟಿದ್ವಿ. ಅದೇ ರೀತಿಯಾಗಿ SBM ಯೋಜನೆಯಡಿಯಲ್ಲಿ ಸುಮಾರು 30ರಿಂದ 40 ಫಲಾನುಭವಿಗಳಿಗೆ ಶೌಚಾಲಯದ ಒಂದು ಸದುಪಯೋಗ ಮಾಡಿಕೊಟ್ಟಿದ್ದೀವಿ. ಮತ್ತು ಅದೇ ರೀತಿಯಾಗಿ ಮತ್ತು SZWM ವಾಹನ ನಮ್ಮಲ್ಲಿ ಘಟಕಕ್ಕೆ ಎಲ್ಲ ಮುಂಜಾನೆ ಬಂದು ಎಲ್ಲ ಕಸ ಎಲ್ಲ ಸಂಗ್ರಹಣೆ ಮಾಡಿ SZWM ಘಟಕಕ್ಕೆ ಇದು ಮಾಡಿ ಜಮಾ ಮಾಡಿ ಎಲ್ಲ ಗ್ರಾಮದ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಸರ್ಕಾರದಿಂದ ಬಂದಿರತಕ್ಕಂಥ ಎಲ್ಲ ಯೋಜನೆಗಳು ಜನರಿಗೆ ತಲುಪುವಂತೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್. ಇವಾಗ ಏನಂದ್ರೆ ಸರ್, ಈಗ ಎಲ್ಲರಿಗೂ ಹೊಲದಲ್ಲಿ ಕಲ್ಲು ಆಯೋದು ಮತ್ತೇನೊಂದು ಓಪನ್ ವಾಲು ಅದೆಲ್ಲ ಕೆಲಸ ಇಟ್ಕೊಳ್ಳತ್ತಾರೆ ಸರ್. ಅದೆಲ್ಲ ಈಗ ರೈತರಿಗೆ ಕೊಟ್ಟರೆ ಸರ್ ನೀವು? ಈಗಾಗಲೇ ಕೊಟ್ಟಿದ್ದೀವಿ. ಮತ್ತು ಇನ್ನೂ ನಾವು ಈಗ ತೊಗರಿ ರಾಶಿ ಎಲ್ಲ ಅದೊಂದು ಖಾಲಿ ಆದಂದ್ರೆ ಮತ್ತೆಲ್ಲ ಉಳಿದಂಥ ಅವ್ರಿಗೆ ಕೆಲಸಗಳನ್ನು ಕೊಡ್ತೀವಿ. ಮತ್ತು ಮುಂದೆ ನೆಕ್ಸ್ಟು ಮತ್ತಿನ್ನು ಹೊಸದಾಗಿ ಚಿಂತನೆ ಕೂಡ ಮಾಡ್ತಾಯಿದ್ದೀವಿ. 2026-21 ಸಾಲಿಂದು ಅದರಲ್ಲೂ ಕೂಡ ಕಾಮಗಾರಿಗಳು ಆಯ್ದುಕೊಂಡು ಮತ್ತು ಏಪ್ರಿಲಲ್ಲಿ ಮತ್ತು ಅವರಿಗೆ ಕೆಲಸವನ್ನು ಕೊಡ್ತೀವಿ. ಈಗ ಅಂದರೆ ಸರ್, ಈಗ ನಿಮ್ಮ ಪಂಚಾಯತಲ್ಲಿರ ಈಗ ಯಾರಿಗೆ ಇದು ನಿಮ್ಮ ಗ್ರಾಮ ಪಂಚಾಯತ್ ಇದರಲ್ಲಿ ವ್ಯಾಪ್ತಿಯಲ್ಲಿ ಬರೋದರಲ್ಲಿ ಯಾರಿಗೂ ರೈತರಿಗೂ ಹಾಗೂ ಯಾರಿಗೂ ಇದು ಇಲ್ಲ ಸರ್. ನಿಮ್ಮ ಗ್ರಾಮ ಪಂಚಾಯತ್ ಏನು ಇದಿಲ್ಲ ಸರ್. ಎಲ್ಲ ಸೌಲಭ್ಯ ಕೊಡ್ತೀರಿ ಅನ್ಕೊಂಡು ನಮ್ಮಲ್ಲಿ ಸರ್ಕಾರದಿಂದ ಏನೇನು ಸವಲತ್ತುಗಳು ಬರ್ತಾವಲ್ಲ ನಾವು ಎಲ್ಲರಿಗೂ ನಾವು ಫಲಾನುಭವಿಗಳಿಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಾರುತಿ ಸಿಂಗೋಡೆ ಸರ್ ಇದ್ದಾರೆ, ಅವ್ರ ಜೊತೆಯಲ್ಲಿ ಮಾತಾಡೋಣ. ಇಂದು ನನ್ನ ಹೆಸರು ಮಾರುತಿ ಸಿಂಗೋಡೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ 7 ಹಳ್ಳಿಗಳಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಕುಡಿಯುವ ನೀರಿನ ಬಗ್ಗೆ ಹಾಗೂ ಸ್ವಚ್ಛತೆ ಬಗ್ಗೆ ಹಾಗೂ ನರೇಗಾ ಯೋಜನೆಯ ಕಾಮಗಾರಿಕೆ ಬಗ್ಗೆ ಪ್ರತಿಯೊಂದು ಊರಲ್ಲಿ ಹೋಗಿ ಪ್ರತಿಯೊಂದು ಊರಿನಲ್ಲಿ ಜನರಿಗೆ ಬೇಕಾದಂಥ ಸೌಲಭ್ಯಗಳನ್ನು ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ. ಅದೇ ಥರ ಯಾವುದೇ ರೈತರು ಹೊಲದಲ್ಲಿ ಬಾವಿ ಕೂರ್ಲಿಕ್ಕೆ ಕೂಡ ನಾವು ಸಹಕಾರ ಕೊಡ್ತಾ ಇದ್ದೇವೆ. ರೈತರು ಹೊಲದಲ್ಲಿ ದನದ ಕೊಟ್ಟಿಗೆಯನ್ನು ಕಟ್ಟಲಿಕ್ಕೆ ಕೂಡ ಸೌಲಭ್ಯಗಳನ್ನು ನಾವು ಒದಗಿಸ್ತಾ ಇದ್ದೇವೆ. ಅದೇ ಥರ ಮತ್ತು ಪ್ರತಿಯೊಂದು ಊರಲ್ಲಿ ಸ್ವಚ್ಛತೆ ಹಾಗೂ ಶೌಚಾಲಯ ಹಾಗೂ ಮನೆ PMI ಹೌಸಿಂಗ್ ಕೂಡ ನಮ್ಮಲ್ಲಿ 500 ಮೇಲ್ಗಡೆ ಬಂದಿದೆ. ಅದರಲ್ಲಿ ಈಗ ಆಲ್ರೆಡಿ 80 ಮನೆಗಳಿಗೆ 30,000 ರೂಪಾಯಿ ಗೌರವಧನವನ್ನು ಸಿಕ್ಕಿದೆ. ಉಳಿದ ಇನ್ನು 260 ಜನರಿಗೆ ಆಲ್ರೆಡಿ ಇದು ಆಗಿದೆ.
GPS ಮುಖಾಂತರ ಆಗಿದೆ, ಪೇಮೆಂಟ್ ಬಂದಿಲ್ಲ. ಮತ್ತು ಉಳಿದ ಇನ್ನೂ ಸ್ವಲ್ಪ ಜನ ಇದ್ದಾರೆ, ಅವ್ರಿಗೂ ಎಲ್ಲ ಇದು ಮಾಡ್ಲಿಕ್ಕೆ ನಾವು ಮುಂದುವರಿಕೆ ವಹಿಸಿದ್ದೇವೆ. ಇಲ್ಲಿಗೆ ನಾನು 2 ಮಾತು ಹೇಳಿ ಮುಗಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಊರಿನ ಗಣ್ಯ ವ್ಯಕ್ತಿ ಆದರೆ ನಮ್ಮ ಊರಿನ ಗಣ್ಯ ವ್ಯಕ್ತಿ ಆಗಿದ್ದಾರೆ, ಅವ್ರ ಜೊತೆ ಮಾತಾಡ್ತಾರೆ. ಸರ್, ಇಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಇಲ್ಲಿ ಕೆಲಸ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಸರ್? ನನ್ನ ಹೆಸರು ರಾಮಗೌಡ ಅಂತ ಹೇಳಿ, ನಾನು ಗ್ರಾಮ ಪಂಚಾಯತ್ ಸದಸ್ಯರಿದ್ದೇನೆ. ನಮ್ಮಲ್ಲಿ ಎಲ್ಲ ಹಳ್ಳಿಗಳಿಗೆ ನಮ್ಮೂರು ಅಲ್ಲದೇ 7 ಹಳ್ಳಿ ಸೇರ್ತಾರೆ ನಮ್ಮ ಪಂಚಾಯತ್ ಸರ್. ಅದಕ್ಕೆಲ್ಲ CC ಕ್ಯಾಮ್ರಾ ನಾವು ಕೂರಿಸಿ ಹರೊಂದು ಹಳ್ಳಿ ಊರಿಗೆ ನಮ್ಮ ದೊಡ್ಡ ಊರಿಗೆ 5, ಸಣ್ಣ ಊರಿಗೆ 2 ಈ ಪ್ರಕಾರ 28 ಕೂರಿಸಿದೆ. 28 CC ಕ್ಯಾಮ್ರಾ ಕೂರಿಸಿ ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿ. ಅಂದರೆ ಸರ್, ಈಗ ಇಲ್ಲಿ ಜನರಿಗೆ ಈ ನಾಲಿ ಬಗ್ಗೆ ಆಗಲಿ, ಕುಡಿಯೋ ನೀರಿನ ಬಗ್ಗೆ ಆಗಲಿ, ಅದ್ರ ಬಗ್ಗೆ ಹ್ಯಾಂಗೆ ಸೌಲಭ್ಯ ಒದಗಿಸ್ಕೊಟ್ರಿ ಸರ್? ಜನ ಕೆಲಸದಾಗ ನೆಲ ಕಂಡು ಕೊಡ್ತೇವೆ ಸರ್. ಮತ್ತು ಮನೆ ಅಂದರೆ ಸ್ವಚ್ಛತೆ ಮೆಷಿನ್ ಅದ ನಿಮ್ಮಲ್ಲಿ, ಗಾಡಿ ವ್ಯವಸ್ಥೆ ಬರೀ 3 ಕರ್ಮಚಾರಿಗಳೆಲ್ಲ ಅದನ್ನು ಸ್ವಚ್ಛತೆ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ರೈತರಾದರು ಅವ್ರ ಜೊತೆಯಲ್ಲಿ ಮಾತಾಡ್ತಾರೆ. ಇಲ್ಲ ಸರ್, ನಿಮ್ಮ ಪಿ.ಡಿ. ಅವರು ಏನೇನು ಕೆಲಸ ಅಭಿವೃದ್ಧಿ ಮಾಡಿದ್ದಾರೆ? ಎಲ್ಲ 7 ಹಳ್ಳಿಗೆ ಸರಿಯಾಗಿ ಕೆಲಸ ಮಾಡ್ತಾರೆ, ಎಲ್ಲ ಚಲೋ ನಡ್ಸ್ಕೊಂಡು ನೋಡ್ತಾರೆ, ಎಲ್ಲ ಜಿಜನ್ ಕೆಲಸ ಮಾಡ್ಸ್ಯಾರ, ಎಲ್ಲ ಓಕೆ ಅದಂತಲೇ ಏನೂ ಇಲ್ಲ ಸರಿಯಾಗಿ ಕೆಲಸ ನಡೆದ. ಮತ್ತೇನು ನಿಮಗೂ ಇಲ್ಲಿ ಈ ವ್ಯಕ್ತಿಯಲ್ಲಿ ಬರೋದ್ರಾಗ ಅಭಿವೃದ್ಧಿ ಚಂದ ಮಾಡ್ತಾರಂತ? ಓಕೆ ಸರಿ. ಉಪ್ಪೆ ನ್ಯೂಸ್ ಬೀದರ್ 24x7 ಕ್ಯಾಮ್ರಾಮ್ಯಾನ್ ಶೇಖಪ್ಪ ಮೇತ್ರೆ ಚಿಂತಾಕಿ ಹಾಗೂ ಜೊತೆಯಲ್ಲಿ ವರದಿಗಾರರು ಜಯವಂತ್ ಮೇತ್ರೆ ಚಿಂತಾಕಿ.